ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ದೋಷಿ ಅಂತ ತೀರ್ಪು ಕೊಟ್ಟಿರತಕ್ಕಂಥ ಸಿಬಿಐ ವಿಶೇಷ ಕೋರ್ಟ್ 7 ವರ್ಷ ಜೈಲು ಶಿಕ್ಷೆಯನ್ನು ಕೊಟ್ಟಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ದೂರುದಾರರಾದಂತಹ ಟಪಾಲ್ ಗಣೇಶ್ ಮತ್ತು ಎಸ್ಆರ್ ಹಿರೇಮಠ್ ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಪಡೆದುಕೊಂಡಂಥ ಲೀಸು ಅವರು ಆಂಧ್ರದಲ್ಲಿ ಪಡ್ಕೊಂಡು ನಮ್ಮ ಕರ್ನಾಟಕ ನಮ್ಮ ತಂದೆಯವರಿಗೆ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವಲ್ ಆಗಿ ಬೌಂಡ್ರಿ ಪಿಲ್ಲರ್ಸ್ನ ಎರೆಕ್ಟ್ ಮಾಡಿದಂಥ ಬೌಂಡ್ರಿ ಪಿಲ್ಲರ್ಸ್ನ 2006ರಲ್ಲೇ ಇವರು ಧ್ವಂಸಗೊಳಿಸಿ ನಮ್ಮ ಏರಿಯಾದಲ್ಲಿ ಶಿಫ್ಟ್ ಮಾಡ್ತಾರೆ. ಅವತ್ತೇ ನಾವು ನಮ್ಮ ತಂದೆಯವರು ತೋಣಗಲ್ ನ್ಯಾಯಾಲಯದಲ್ಲಿ ತೋಣಗಲ್ ಸ್ಟೇಷನಲ್ಲಿ ಒಂದು FIR ಮಾಡ್ತೀವಿ. ಜನಾರ್ದನ್ ರೆಡ್ಡಿ ಟ್ರೆಸ್ಪಾಸ್ ಕೇಸು ಆ ಒಂದು ಪ್ರಕರಣ ಸೊಂಡೂರು ನ್ಯಾಯಾಲಯದಲ್ಲಿ ನಡೀತೈತೆ. ಜನಾರ್ದನ್ ರೆಡ್ಡಿ ಆ ಕೇಸ್ಗೆ ಒಂದು ಸಲ ಕೊಟ್ಟು ಕೂಡ ಹಾಜರಾಗ್ತಾರೆ ಪೊಲೀಸ್ ವೇನಲ್ಲಿ ಬಂದು. ಈ ಥರ 2007ನಲ್ಲಿ ಪರವಾನಗಿ ಪಡ್ಕೊಂತಾರೆ. ಜನಾರ್ದನ್ ರೆಡ್ಡಿ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗ್ತಾರಲ್ಲ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆದಮೇಲೆ ಟೋಟಲಿ ಡಿಸ್ಟ್ರಿಕ್ಟ್ ಇರೋ ಮೈನಿಂಗ್ಗಳೆಲ್ಲ ಅವ್ರು ಅಥಾರಿಟಿ ತೊಗೊತಾರೆ, ಪರ್ಸೆಂಟೇಜ್ ಪ್ರಕಾರ ಅಥಾರಿಟಿ ತಗೊಂಡು ನಮ್ಮ ಮೈನಿಂಗ್ ಪ್ರದೇಶವನ್ನು ಕೂಡ ಅಥಾರಿಟಿ ತೆಗೆದುಕೊಂಡು ನಮ್ಮ ಲೀಸನ್ನು ಶಿಫ್ಟ್ ಮಾಡ್ತಾರೆ ಕೆಳಗಡೆ. ಅಲ್ಲಿ ಇದು ಓಬಳಾಪುರಂ ಮೈನಿಂಗ್ ಕಂಪನಿ 3 ಅಂತರಗಂಗಮ್ಮ ಕೊಂಡ ಅಂತಿದ್ರು. ಸೊ ಅದ್ರ ಬಗ್ಗೆ ಇದೆ. ಈ 3 OMC 1, OMC 2, OMC 3 ಆಮೇಲೆ ಅನಂತಪುರ ಮೈನಿಂಗ್ ಕಂಪನಿ ಅಂತ 4 ಏನಿವೆ. ಇವು ಕರ್ನಾಟಕದಲ್ಲೆಲ್ಲ, ಇವು ಆಂಧ್ರ ಪ್ರದೇಶದಲ್ಲಿ ಅನಂತಪುರ ಜಿಲ್ಲೆಯೊಳಗೆ ಪೆನುಕೊಂಡ ತಾಲೂಕದೊಳಗೆ ಈಗೇನು ಹೆಸರೇ ಹೇಳುವಾಗಿ ಓಬಳಾಪುರಂ ಹಳ್ಳಿಯ ಹತ್ರ ಇರುವಂಥ ಗಣಿಗಳಿವು. ಸೊ ಈ ಗಣಿಗಳೊಳಗೆ ಒಂದು ಗಣಿ ಮಾತ್ರ ಇನ್ವೆಸ್ಟಿಗೇಷನ್ ಆಗಿದೆ, ಅಂತರಗಂಗಮ್ಮ ಕೊಂಡು OMC 3 68 ಹೆಕ್ಟೇರ್ಸು. ಸೊ ಇದು ಏನಿದೆ ಅಲ್ಲ ಅದರದ್ದೊಂದು ಸ್ವಲ್ಪ ಭಾಗ ಇದೆ, ದೊಡ್ಡ ಭಾಗ ಅಲ್ಲ. ಸೊ ಇದರೊಳಗೆ ಅವರು ಮಾಡಿದ ಅಕ್ರಮಗಳು ಅವ್ಯವಹಾರಗಳ ಬಗ್ಗೆ 7 ವರ್ಷದ ಸಜೆ ಏನಾಗಿದೆ, ಅವರು ಇದನ್ನು ದೋಷಿ ಅಂತ ಏನು ಮಾಡಿದ್ದಾರೆ, ನನ್ನ ಅಭಿಪ್ರಾಯದೊಳಗೆ ಅಕ್ರಮ ಗಣಿಗಾರಿಕೆ ವಿರುದ್ಧದ ಸುದೀರ್ಘ ಹೋರಾಟ ನಾವು ಸಮಾಜ ಪರಿವರ್ತನಾ ಸಮುದಾಯ, ನಾನು ನಮ್ಮ ಸಹೋದರಿಗಳಂತ ವಿಷ್ಣು ಕಾಮತ್ ಅವರು, RR ಕಾಂಗವಿಯವರು, ನಾವು